ಮನೆಯಿಂದ ನಾವು ಪಾಂಗಲ ಕ್ರಾಸ್ ಆಗೋ ಹೊತ್ತಿನಲ್ಲಿ ಇಬ್ಬರು ಪೊಲೀಸ್ ಅಧಿಕಾರಿಗಳು ನಿಂತ್ಕೊಂಡಿದ್ರು, ಕಾನ್ಸ್ಟೇಬಲ್ಗಳು. ನಾವು ಅಲ್ಲಿ ಒಂದ್ಸಲ ಗಾಡಿ ಸ್ಟಾಪ್ ಮಾಡಿದ್ವಿ, ನಾನೇ ಡ್ರೈವಿಂಗ್ ಮಾಡ್ಕೊಂಡಿದ್ದೆ. ಅವಾಗ ಕೇಳಿದ್ರು, ನೀವು ಎಲ್ಲಿಗೆ ಅಂತ ಕೇಳಿದ್ರು. ನಾವು ಬೆಳ್ತಂಗಡಿ ಸ್ಟೇಷನ್ಗೆ ಹೋಗ್ತಿದ್ವಿ ಸರ್ ಕಂಪ್ಲೇಂಟ್ ಕೊಡೋಕ್ಕೆ. ಹೆಗ್ಡೆ ಅವ್ರು ಹೇಳಿದರು, ಅಲ್ಲ ನೀವು ಹೋಗೋದು ಬೇಡ, ಎಸ್ ಐ ಅವರು ಇಲ್ಲಿ ಬರ್ತಾರಂತೆ, ನೀವು ಇಲ್ಲಿ ನಿಲ್ಬೇಕಂತೆ ಅಂತ ಹೇಳಿದರು. ಅವ್ರು ಯಾಕೆ ಹೇಳಿದ್ರು ಏನು ನಮ್ಗೆ ಗೊತ್ತಿಲ್ಲ. ಅವ್ರು ಇಲ್ಲೇ ಬರ್ತಾರೆ, ನೀವು ಇಲ್ಲಿ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಸ್ಟೇಷನಿಗೆ ಹೋಗ್ಬೇಕು ನಾವು. ಅದು ಸ್ಟೇಷನ್ ಹೋಗ್ಬೇಕು, ಅವ್ರು ನಮ್ಮನ್ನು ಇಲ್ಲೇ ನಿಲ್ಲಿಸ್ತಾರೆ, ಎಲ್ಲಿ ಪಾಂಗಲ ಕ್ರಾಸ್ ಹತ್ರ ನಿಲ್ಲಿಸ್ತಾರೆ ಇಬ್ಬರು ಪೊಲೀಸ್ನವರು, ಇಲ್ಲಿ ನಿಂತ್ಕೊಳ್ಳಿ ಅಂತ. ಸರಿ ಆಯ್ತು, ಗಾಡಿ ನಿಲ್ಲಿಸಿ ನಮ್ಮ ತಂದೆ ಅಲ್ಲಿ ಕೂತ್ಕೊಂಡಿದ್ರು. ನಾವು ಒಂದು 4-5-6 ಜನ ಬಾಕಿ ಅವ್ರು ಇದ್ದವರು. ನೋಡೋಣ ಇನ್ನೊಂದು ಸ್ವಲ್ಪ ಸುಮ್ಮನೆ ನಿಲ್ಲೋದು ಬೇಡ, ಅವ್ರು ಬರೋ ತನಕ ಸ್ವಲ್ಪ ಹುಡುಕು ಅಂತೇಳಿ ಮತ್ತೆ ಹುಡುಕ ಸ್ಟಾರ್ಟ್ ಮಾಡಿದ್ವಿ. ಅದೇ ಕಾಡನ್ನೇ ಹುಡುಕಿದ್ವಿ. ಮೊದಲ ರಾತ್ರಿ ಏನು ಹುಡುಕಿದ್ವಿ ಸರ್, ಲೈಟ್ ಹಾಕೊಂಡು 12 ಗಂಟೆ ತನಕ ರಾತ್ರಿ ಹುಡುಕಿದ್ವಿ ಸರ್. ಹೆಗಡೆಯವರಿಂದ ಮಾತಾಡಿ ಬಂದವರು ಮತ್ತೆ ಸೀದಾ ಮನೆಗೆ ಬಂದದಲ್ಲ, ನಾವು 9:30ಗೆ ಅಲ್ಲಿಂದ ಹೊರಟವರು. ರಾತ್ರಿ 12 ಗಂಟೆ ತನಕ ಶಾಂತಿವನ ಎದುರುಗಡೆ ಇದ್ದು ಕಾಡಿದೆಯಲ್ಲ ಸರ್, ಅದನ್ನೆಲ್ಲ ಹುಡುಕಿದ್ವಿ. ಅದಕ್ಕೆ ಸಾಕ್ಷಿ ಕೂಡ ಇದ್ದಾರೆ, ಅಲ್ಲಿ ಅವರು ಇದ್ದಾರೆ. ಪಾರ್ಶ್ವನಾಥ್ ಜೈನ್ ಮತ್ತು NR ಉಡುಪ ಅನ್ನೋರು ಉಜಿರೆಯಲ್ಲಿ ಏನೋ ಫಂಕ್ಷನ್ ಮುಗಿಸ್ಕೊಂಡು ಬರುವವರು. ನಂದು ಪರಿಚಯ ಇತ್ತು, ನಿಲ್ಸಿದ್ರು. ಏನು ವಿಚಾರ ಕೇಳಿದ್ರು. ಅವಾಗ ತುಂಬ ಜನ ಕಾಣ್ತಿದ್ರು, ಒಂದು 400-500 ಜನ ಕಾಣ್ತಿದ್ರು ರಸ್ತೆಯಲ್ಲಿ, ಕಾಡಲ್ಲಿ ಎಲ್ಲ. ನಾನು ವಿಚಾರ ಹೇಳಿದ್ದೆ, ನನ್ನ ಅಕ್ಕನ ಮಗಳು ಕಣ್ಮರೆ ಆಗಿ. ಮಳೆ ಬರ್ತಿತ್ತ? ಮಳೆ ಇತ್ತ ಆಗಿಲ್ಲ? ನಾವು ರಾತ್ರಿ ಹುಡುಕುವಾಗ ಸ್ವಲ್ಪ ಮಳೆ ಕಮ್ಮಿ ಆಗಿತ್ತು ಸರ್. ಸಂಜೆ ಹೊತ್ತಲ್ಲಿ ಭಾರಿ ಮಳೆ ಇತ್ತು ಸರ್. ಸಂಜೆ ಹೊತ್ತಲ್ಲಿ ಮಳೆ ಇತ್ತು, ಮತ್ತು ರಾತ್ರಿ ಮಳೆ ಬಂದಿದೆ. ರಾತ್ರಿ ಕೂಡ ಮತ್ತೆ ನಾವು ಮನೆಗೆ ಬಂದ ಮೇಲೆ ಸಹ ಮಳೆ ಬಂದಿದೆ ಇವತ್ತು ರಾತ್ರಿ. ನಾವು 12 ಗಂಟೆ ಹುಡುಕಿ ಇನ್ನು ಆಗೋದಿಲ್ಲ ಅಂತ ಸೀದಾ ಮನೆಗೆ ಬಂದವರು. ನಮ್ಮದು ಚಾಮುಂಡೇಶ್ವರಿ ದೇವಸ್ಥಾನ ಇದೆ, ಅವ ಮುಂಚೆ ಸಹ ಇದೇ ಥರ ಇತ್ತು. ರಾತ್ರಿ 12 ಗಂಟೆ ಹೋಗಿ ದೇವಸ್ಥಾನದ ಬಾಗಿಲು ತೆಗೆದಿದ್ವಿ. ಹೋಗಿ ಫಸ್ಟಿಗೆ ನಾವು ತಾಯಿ ಹತ್ರನೇ ಆರಕ್ಕೆ ಹೊತ್ಕೊಂಡಿದ್ವಿ. ಅಲ್ಲಿ ಹೋದ ತಕ್ಷಣ ನಮ್ಮ ತಂದೆಗೆ ಅವಾಗಲೇ ಅವರು ಬೊಬ್ಬೆ ಹೊಡ್ತೀವಿ. ನಮ್ಮ ತಂದೆ ಬಾಗಿಲು ತೆಗೆದ ತಕ್ಷಣ ಹೇಳಿದ್ದಾರೆ, ಇಲ್ಲ ಮಗು ನಮ್ಮ ಕೈಯಿಂದ ತಪ್ಪಿ ಹೋಗಿ ಆಯಿತು ಅಂತ ಹೇಳಿದರು ನಮ್ಮ ತಂದೆ. ಅವತ್ತು ರಾತ್ರಿ 12 ಗಂಟೆಗೆ. ಇದೇ ಇವಾಗ ಕೂಡ ದೇವಸ್ಥಾನ ಇದೆ ನೋಡಿ ಸರ್ ಅಲ್ಲಿ. ಅವರ ಮನೆಯಿಂದ ನಾವು ಪಾಂಗಲ ಕ್ರಾಸ್ ಆಗೋ ಹೊತ್ತಿನಲ್ಲಿ ಇಬ್ಬರು ಪೊಲೀಸ್ ಅಧಿಕಾರಿಗಳು ನಿಂತ್ಕೊಂಡಿದ್ರು, ಕಾನ್ಸ್ಟೇಬಲ್ಗಳು. ನಾವು ಅಲ್ಲಿ ಒಂದ್ಸಲ ಗಾಡಿ ಸ್ಟಾಪ್ ಮಾಡಿದ್ವಿ, ನಾನೇ ಡ್ರೈವಿಂಗ್ ಮಾಡ್ಕೊಂಡಿದ್ದೆ. ಅವಾಗ ಕೇಳಿದ್ರು, ನೀವು ಎಲ್ಲಿಗೆ ಅಂತ ಕೇಳಿದ್ರು. ನಾವು ಬೆಳ್ತಂಗಡಿ ಸ್ಟೇಷನ್ಗೆ ಹೋಗ್ತಿದ್ವಿ ಸರ್ ಕಂಪ್ಲೇಂಟ್ ಕೊಡೋಕ್ಕೆ. ಹೆಗ್ಡೆ ಅವ್ರು ಹೇಳಿದರು, ಅಲ್ಲ ನೀವು ಹೋಗೋದು ಬೇಡ, SI ಅವರು ಇಲ್ಲಿ ಬರ್ತಾರಂತೆ, ನೀವು ಇಲ್ಲೇ ನಿಲ್ಬೇಕಂತೆ ಅಂತ ಹೇಳಿದರು. ಅವ್ರು ಯಾಕೆ ಹೇಳಿದ್ರು ಏನು ನಮ್ಗೆ ಗೊತ್ತಿಲ್ಲ. ಅವ್ರು ಇಲ್ಲೇ ಬರ್ತಾರೆ, ನೀವು ಇಲ್ಲಿ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಸ್ಟೇಷನಿಗೆ ಹೋಗ್ಬೇಕು ನಾವು. ಅದು ಸ್ಟೇಷನ್ ಹೋಗ್ಬೇಕು, ಅವ್ರು ನಮ್ಮನ್ನು ಇಲ್ಲೇ ನಿಲ್ಲಿಸ್ತಾರೆ, ಎಲ್ಲಿ ಪಾಂಗಲ ಕ್ರಾಸ್ ಹತ್ರ ನಿಲ್ಲಿಸ್ತಾರೆ ಇಬ್ಬರು ಪೊಲೀಸ್ನವರು, ಇಲ್ಲಿ ನಿಂತ್ಕೊಳ್ಳಿ ಅಂತ. ಸರಿ ಆಯ್ತು, ಗಾಡಿ ನಿಲ್ಲಿಸಿ ನಮ್ಮ ತಂದೆ ಅಲ್ಲಿ ಕೂತ್ಕೊಂಡಿದ್ರು. ನಾವು ಒಂದು 4-5-6 ಜನ ಬಾಕಿ ಅವ್ರು ಇದ್ದವರು. ನೋಡೋಣ ಇನ್ನೊಂದು ಸ್ವಲ್ಪ ಸುಮ್ಮನೆ ನಿಲ್ಲೋದು ಬೇಡ, ಅವ್ರು ಬರೋ ತನಕ ಸ್ವಲ್ಪ ಹುಡುಕು ಅಂತೇಳಿ ಮತ್ತೆ ಹುಡುಕ ಸ್ಟಾರ್ಟ್ ಮಾಡಿದ್ವಿ. ಅದೇ ಕಾಡನ್ನೇ ಹುಡುಕಿದ್ವಿ. ಮೊದಲ ರಾತ್ರಿ ಏನು ಹುಡುಕಿದ್ವಿ ಸರ್, ಲೈಟ್ ಹಾಕೊಂಡು 12 ಗಂಟೆ ತನಕ ರಾತ್ರಿ ಹುಡುಕಿದ್ವಿ ಸರ್. ಹೆಗಡೆಯವರಿಂದ ಮಾತಾಡಿ ಬಂದವರು ಮತ್ತೆ ಸೀದಾ ಮನೆಗೆ ಬಂದದಲ್ಲ, ನಾವು 9:30ಗೆ ಅಲ್ಲಿಂದ ಹೊರಟವರು. ರಾತ್ರಿ 12 ಗಂಟೆ ತನಕ ಶಾಂತಿವನ ಎದುರುಗಡೆ ಇದ್ದು ಕಾಡಿದೆಯಲ್ಲ ಸರ್, ಅದನ್ನೆಲ್ಲ ಹುಡುಕಿದ್ವಿ. ಅದಕ್ಕೆ ಸಾಕ್ಷಿ ಕೂಡ ಇದ್ದಾರೆ, ಅಲ್ಲಿ ಅವರು ಇದ್ದಾರೆ. ಪಾರ್ಶ್ವನಾಥ್ ಜೈನ್ ಮತ್ತು NR ಉಡುಪ ಅನ್ನೋರು ಉಜಿರೆಯಲ್ಲಿ ಏನೋ ಫಂಕ್ಷನ್ ಮುಗಿಸ್ಕೊಂಡು ಬರುವವರು. ನಂದು ಪರಿಚಯ ಇತ್ತು, ನಿಲ್ಸಿದ್ರು. ಏನು ವಿಚಾರ ಕೇಳಿದ್ರು. ಅವಾಗ ತುಂಬ ಜನ ಕಾಣ್ತಿದ್ರು, ಒಂದು 400-500 ಜನ ಕಾಣ್ತಿದ್ರು ರಸ್ತೆಯಲ್ಲಿ, ಕಾಡಲ್ಲಿ ಎಲ್ಲ. ನಾನು ವಿಚಾರ ಹೇಳಿದ್ದೆ, ನನ್ನ ಅಕ್ಕನ ಮಗಳು ಕಣ್ಮರೆ ಆಗಿ. ಮಳೆ ಬರ್ತಿತ್ತ? ಮಳೆ ಇತ್ತ ಆಗಿಲ್ಲ? ನಾವು ರಾತ್ರಿ ಹುಡುಕುವಾಗ ಸ್ವಲ್ಪ ಮಳೆ ಕಮ್ಮಿ ಆಗಿತ್ತು ಸರ್. ಸಂಜೆ ಹೊತ್ತಲ್ಲಿ ಭಾರಿ ಮಳೆ ಇತ್ತು ಸರ್. ಸಂಜೆ ಹೊತ್ತಲ್ಲಿ ಮಳೆ ಇತ್ತು, ಮತ್ತು ರಾತ್ರಿ ಮಳೆ ಬಂದಿದೆ. ರಾತ್ರಿ ಕೂಡ ಮತ್ತೆ ನಾವು ಮನೆಗೆ ಬಂದ ಮೇಲೆ ಸಹ ಮಳೆ ಬಂದಿದೆ ಇವತ್ತು ರಾತ್ರಿ. ನಾವು 12 ಗಂಟೆ ಹುಡುಕಿ ಇನ್ನು ಆಗೋದಿಲ್ಲ ಅಂತ ಸೀದಾ ಮನೆಗೆ ಬಂದವರು. ನಮ್ಮದು ಚಾಮುಂಡೇಶ್ವರಿ ದೇವಸ್ಥಾನ ಇದೆ, ಅವ ಮುಂಚೆ ಸಹ ಇದೇ ಥರ ಇತ್ತು. ರಾತ್ರಿ 12 ಗಂಟೆ ಹೋಗಿ ದೇವಸ್ಥಾನದ ಬಾಗಿಲು ತೆಗೆದಿದ್ವಿ. ಹೋಗಿ ಫಸ್ಟಿಗೆ ನಾವು ತಾಯಿ ಹತ್ರನೇ ಆರಕ್ಕೆ ಹೊತ್ಕೊಂಡಿದ್ವಿ. ಅಲ್ಲಿ ಹೋದ ತಕ್ಷಣ ನಮ್ಮ ತಂದೆಗೆ ಅವಾಗಲೇ ಅವರು ಬೊಬ್ಬೆ ಹೊಡ್ತೀವಿ. ನಮ್ಮ ತಂದೆ ಬಾಗಿಲು ತೆಗೆದ ತಕ್ಷಣ ಹೇಳಿದ್ದಾರೆ, ಇಲ್ಲ ಮಗು ನಮ್ಮ ಕೈಯಿಂದ ತಪ್ಪಿ ಹೋಗಿ ಆಯಿತು ಅಂತ ಹೇಳಿದರು ನಮ್ಮ ತಂದೆ. ಅವತ್ತು ರಾತ್ರಿ 12 ಗಂಟೆಗೆ. ಇದೇ ಇವಾಗ ಕೂಡ ದೇವಸ್ಥಾನ ಇದೆ ನೋಡಿ ಸರ್ ಅಲ್ಲಿ. ಅವಾಗ